ಸಿಎಂ ಕುಮಾರಸ್ವಾಮಿ ತಕ್ಷಣ ರೈತರ ಸಾಲ ಮನ್ನಾ ಮಾಡದೇ ಇದ್ರೆ ನಾಳೆ ಕರ್ನಾಟಕ ಬಂದ್ ಆಚರಿಸಲಾಗುವುದು ಅನ್ನೋ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಅವರ ಹೇಳಿಕೆ ಸ್ವತಃ ಬಿಜೆಪಿಯಲ್ಲೇ ಗೊಂದಲ ಮೂಡಿಸಿದೆ. ಸೋಮವಾರ ಬಂದ್ ನಡೆಯುವುದೇ ಅನ್ನುವಂತಹ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ನಿನ್ನೆ ಮಾತನಾಡಿದ ಯಡಿಯೂರಪ್ಪ ಬಿಜೆಪಿ ಬಂದ್ಗೆ ಕರೆ ನೀಡಿದೆ ಅನ್ನೋದಕ್ಕಿಂತ ರೈತರೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ, ರೈತರು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೈತ ಸಂಘಟನೆಗಳು ಅಥವಾ ಇತರ ಸಂಘಟನೆಗಳು ಇದುವರೆಗೂ ತಾವು ಬಂದ್ ಆಚರಿಸೋದಾಗಿ ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ. ಹೀಗಾಗಿ ಬಂದ್ ನಡೆಯೋದರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಶುಕ್ರವಾರ ಯಡಿಯೂರಪ್ಪ ಅವರು ಬಂದ್ ಆಚರಿಸೋ ಬಗ್ಗೆ ಪ್ರಕಟಣೆ ನೀಡಿದ ಬೆನ್ನಲ್ಲೇ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರ ಎಲ್ಲ ಜಿಲ್ಲೆಗಳ ಪಕ್ಷದ ಘಟಕಗಳಿಗೆ ಸಂದೇಶ ರವಾನಿಸಲಾಗಿದೆ. ಆದರೆ ಯಾವ ಸಂಘಟನೆಗಳ ಜೊತೆಗೆ ಬಂದ್ ಆಚರಿಸಬೇಕು, ಹೇಗೆ ಅನ್ನೋದರ ವಿವರಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ. ವಾಸ್ತವವಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡುವ ಬಗ್ಗೆ ಯಡಿಯೂರಪ್ಪ ಅವರು ಪಕ್ಷದಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಕೂಡ ನಡೆಸಿಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನೌಪಚಾರಿಕವಾಗಿ ಪ್ರಸ್ತಾಪ ಮಾಡಿದ್ರು. ಆ ವೇಳೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಇನ್ನೂ ಕೆಲವು ದಿನಗಳವರೆಗೆ ಕಾಲಾವಕಾಶ ನೀಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ಕುರಿತು ಮತ್ತಷ್ಟು ಮಾತನಾಡುವುದಕ್ಕೆ ಕುರುಬೂರು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್ ಅವರೇ, ನಮಸ್ತೆ. ನಮಸ್ಕಾರ. ಯಡಿಯೂರಪ್ಪನವರು ಹೇಳಿದ್ದು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ, ಬಂದ್ ಮಾಡ್ತೀವಿ ಅಂದಿದ್ರು. ಸೊ ನಿಮ್ಮ ಬೆಂಬಲ ಏನಾದ್ರೂ ಇದೆಯಾ? ಏನ್ ಹೇಳ್ತೀರಾ ಬಂದ್ ಬಗ್ಗೆ? ಮೇಡಮ್, ಯಡಿಯೂರಪ್ಪನವರು ಕರೆ ಕೊಟ್ಟಿರ್ತಕ್ಕಂಥದ್ದು ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ನಮ್ಗೇನು ತೊಂದರೆ ಇದಿಲ್ಲ, ಏನೋ ಹಸ್ತಕ್ಷೇಪ ಇಲ್ಲ. ಆದ್ರೆ ಬಂದನ್ನ ಏಕಾಏಕಿ ನಾವು ಬೆಂಬಲ ಕೊಡ್ಬೇಕಾದ್ರೆ ನಾವು ನಮ್ಮ ರಾಜ್ಯ ಸಮಿತಿ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ಬೇಕು, ಮತ್ತೆ ನಿರ್ಧಾರ ತಗೊಂಡು ಬಹಳ ಪ್ಲಾನ್ ಆಗಿ ಮಾಡ್ಬೇಕಾಗ್ತದೆ. ಸಡನ್ ಆಗಿ ನೀವು ಮಾಡೋದ್ರಿಂದ ನಮ್ಗೆ ಸಮಸ್ಯೆಗಳಾಗ್ತವೆ ರೈತರಿಗೆ ಅಂತೇಳಿ ನಾವು ಅದಕ್ಕೆ ಸಹಮತ ಭಾಗವಹಿಸಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನ ಕೈಗೊಂಡಿದ್ದೀವಿ. ಒಂದು. ಎರಡನೇದಾಗಿ ಈಗ ಏನು ಅಂದ್ರೆ ಯಾವುದೇ ಬಂದ್ ಮಾಡ್ಬೇಕಾದ್ರೂ ಕೂಡ ಪ್ಲಾನಿಂಗ್ ಆಗಿ ಮಾಡ್ಬೇಕಾಗ್ತದೆ. ನಮ್ಗಳ ಜೊತೆ ಯಾರು ಚರ್ಚೆನೇ ಮಾಡಿಲ್ಲ, ಬಂದ್ ಕರೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗ್ತದೆ, ಬಹಳ ಕಷ್ಟ ಆಗ್ತದೆ. ಮಾಡಿದ್ರ ನಿಮ್ಮನ್ನ ಬಂದ್ ಮಾಡ್ತಾ ಇದೀವಿ ಬೆಂಬಲ ಕೊಡಿ ಅಂತೇಳಿ? ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಯಾರು ಕೇಳುವಿಲ್ಲ. ನಾವು ಅದರಿಂದ ನಾಳೆ ಬಂದ್ಗೆ ನಾವು ಭಾಗವಹಿಸೋದಿಲ್ಲ. ನಾವು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಸಾಲ ಮನ್ನಾ ವಿಚಾರವನ್ನ ಚರ್ಚೆ ಮಾಡ್ತೀವಿ. ಮುಖ್ಯಮಂತ್ರಿಗಳಿಂದ ಒಂದು ನ್ಯಾಯಸಮ್ಮತವಾದ ತೀರ್ಪು ಹೊರಬರದೇ ಇದ್ರೆ ನಾವು ಹೋರಾಟಕ್ಕೆ ಇಳಿತೀವಿ ರಾಜ್ಯಾದ್ಯಂತ ಅನ್ನುವಂಥ ತೀರ್ಮಾನವನ್ನ ಕೈಗೊಂಡಿದ್ದೀವಿ. ಓಕೆ, ಧನ್ಯವಾದ ಶಾಂತಕುಮಾರ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಅವರು ಹೇಳಿದ್ದಿಷ್ಟೇ, ನಮ್ಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕರೆ ಬಂದಿಲ್ಲ ಅಥವಾ ನಮ್ಮೊಟ್ಟಿಗೆ ಚರ್ಚೆ ಕೂಡ ಮಾಡಿಲ್ಲ ಬಂದ್ ಮಾಡಬೇಕು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ. ಈ ದಿಢೀರಂತ ಬಂದ್ ಅಂದ್ರೆ ಆಗೋದೇ ಇಲ್ಲ, ನಾವು ಈ ಬಂದ್ಗೆ ಸಾಥ್ ಕೊಡೋದಿಲ್ಲ ಅನ್ನುವಂತಹ ಮಾತು ಹೇಳಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ್ತೀವಿ, ಅಲ್ಲಿ ನಮಗೆ ನ್ಯಾಯ ಸಿಗತ್ತೆ, ಅಲ್ಲಿ ಕೂತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಂದ್ ಮಾಡೋದು ಬಹುತೇಕ ಡೌಟ್. ಎಸ್, ಬಿಎಸ್ವೈ ಬಂದ್ ಕರೆಗೆ ಬಿಜೆಪಿಯಲ್ಲೇ ಸಾಕಷ್ಟು ಗೊಂದಲ ಇದೆ. ಅದರ ಜೊತೆಗೆ ಯಾವ ರೈತ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇಲ್ಲ, ಯಾವ ಸಂಘಟನೆಗಳು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇಲ್ಲ ಅಥವಾ ಬಂದ್ಗೆ ಬೆಂಬಲ ಇದೆ ಅಂತಲೂ ಹೇಳ್ತಾ ಇಲ್ಲ. ಆದರೆ BS ಯಡಿಯೂರಪ್ಪನವರೇ ಬಂದ್ ಕುರಿತಾಗಿನೇ ಹೆಚ್ಚಿನ ನಾವು ಬಂದ್ ಮಾಡ್ತೀವಿ ಅನ್ನೋದಕ್ಕಿಂತ ರೈತರೇ ಬಂದ್ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸ್ವಯಂ ಪ್ರೇರಿತವಾಗಿ ರೈತರು ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಯಾವ ರೈತ ಸಂಘಟನೆಗಳು ಕೂಡ ಮುಂದೆ ಬರ್ತಾ ಇಲ್ಲ, ನಾವು ಬಂದ್ ಮಾಡ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ನಾಳೆ ಕರ್ನಾಟಕ ಬಂದ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಬಿಜೆಪಿ ನಾಯಕರಲ್ಲೇ ಒಮ್ಮತ ಇಲ್ಲ, ಜೊತೆಗೆ ಏನು ಮಾತನಾಡ್ಕೊಂಡಿಲ್ಲ, ಯಾವ ರೀತಿಯಾಗಿ ಬಂದ್ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಿಲ್ಲ. ದಿಢೀರಂತ ಬಂದ್ ಮಾಡ್ತೀವಿ ಅಂತ ಅನೌಪಚಾರಿಕವಾಗಿ ಹೇಳಿದ್ರೆ ಹೊರತು ಆದರೆ ಬಂದ್ ವಿಚಾರಕ್ಕೆ ಕುರಿತಂತ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ. ಹಾಗಾಗಿ ನಾಳೆ ಬಂದ್ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆನೇ ಇನ್ನೂ ಕೂಡ ಎದುರಾಗ್ತಾ ಇದೆ. ಇನ್ನು ನಾಳಿನ ಬಂದ್ ಬಗ್ಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಷನ್ ವಿಚಾರವನ್ನ ಹೇಳ್ತಾ ಇಲ್ಲ BS ಯಡಿಯೂರಪ್ಪನವರಾಗಿರ್ಬೋದು, ಉಳಿದವರಾಗಿರ್ಬೋದು. ಇನ್ನು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ರು. ಅವರು ಕೂಡ ಅದನ್ನೇ ಹೇಳಿದ್ರು, ನಮಗೆ ಯಾವುದೇ ರೀತಿಯಾದಂತಹ ಬುಲಾವ್ ಬಂದಿಲ್ಲ ಅಥವಾ ಬಂದ್ಗೆ ಸಹಕರಿಸಿ ಅಂತಾನೂ ಕೇಳಿಲ್ಲ, ಹಾಗಾಗಿ ನಾವು ಈ ಬಂದ್ ಮಾಡಿದ್ರೆ ಇನ್ ಕೇಸ್ ಭಾಗವಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಬಂದ್ ನಡೆಯೋದು ಕೂಡ ಡೌಟಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ.
ಪತ್ರಗಳು ಕೊಡೋಂಗಿದ್ರೆ ಇಲ್ಲೇ ಕೊಟ್ಬಿಡ್ರಿ ಇವಾಗ್ಲೇನೆ. ಹಿಂದೆ ಬನ್ನಿ ಸರ್, ಈ ಕಡೆ ಇಲ್ಲಿ ಕ್ಯಾಮ್ರಾಗಳಿದೆ. ಇದೀಗ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಾ ಬಂದ್ ಬಗ್ಗೆ? ಬೆಂಬಲ ಇದೆಯಾ ಅಥವಾ ಬಂದ್ ಮಾಡ್ತಾರಾ ಇಲ್ವಾ? ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ? ಬಂದ್ಗೂ ನಮಗೂ ಸಂಬಂಧ ಇಲ್ಲ. ಬಂದ್ ಯಾರ್ ಕರೆ ಕೊಟ್ಟಿದಾರೋ ಅವ್ರದ್ದು ಜವಾಬ್ದಾರಿ. ಇದು ರೈತರ ಹಿತಾಸಕ್ತಿ ಇದೆ, ಅದಕ್ಕೆ ತುಂಬಾ ಸಂತೋಷ. ಆದ್ರೆ ನಾವು ಇಷ್ಟು ತುರ್ತು ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಕಷ್ಟ ಆಗ್ತದೆ. ನಾವು 31ನೇ ತಾರೀಕು ರಾಜ್ಯದ ಪದಾಧಿಕಾರಿಗಳ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡಿದ ನಂತರ ಸಾಲ ಮನ್ನಾಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿದ ಮೇಲೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಿಮಗೇನಾದ್ರೂ ಬಂದ್ ಕುರಿತಾಗಿ ಫೋನ್ ಬಂದಿತ್ತಾ, ಬುಲಾವ್ ಬಂದಿತ್ತಾ, ಬಂದ್ ನಲ್ಲಿ ಭಾಗವಹಿಸಿ ಅಥವಾ ಬಂದ್ಗೆ ಸಹಕರಿಸಿ ಅನ್ನುವಂತಹ ನಿಟ್ಟಿನಲ್ಲಿ? ಇದುವರೆಗ ಯಾರು ನಮ್ಮನ್ನ ಸಂಪರ್ಕ ಮಾಡಿಲ್ಲ. ಹಾಗಾಗಿ ಬಂದ್ ಕರೆ ಕೊಡ್ತಕ್ಕಂಥವ್ರಿಗೆ ಜವಾಬ್ದಾರಿ ಇರುತ್ತೆ. ಈಗ ಅವರಿಗೆ ಬಂದ್ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇದ್ರೆ ಅದನ್ನ ಮಾಡ್ತಾರೆ. ಇಲ್ಲ ಅಂದ್ರೆ ಎಲ್ಲರ ಅಭಿಪ್ರಾಯನ ತಗೊಂಡು ಎಲ್ಲರ ಅಭಿಪ್ರಾಯದಂಗೆ ಬಂದನ್ನ ಆಚರಣೆ ಮಾಡ್ತಾರೆ. ಅಲ್ಲ, ಇದ್ರ ನಡುವೆ ಮತ್ತೊಂದು ಮಾತು ಹೇಳ್ತಾರೆ, ಅಂದ್ರೆ ರೈತರೇ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸ್ತ ಬಿಜೆಪಿ ನಾವು ಬಂದ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರೇ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸ್ತಿದ್ದಾರೆ ಅಂತ ಒಂದ್ ಮಾತು ಹೇಳ್ತಾರೆ. ಅದಕ್ಕೇನ್ ಹೇಳ್ತೀರಾ? ಇಲ್ಲಿ ನಾವು ಸಂಘ ತೀರ್ಮಾನ ಮಾಡದಲ್ಲೇ ಯಾವುದೇ ಕಾರಣಕ್ಕೆ ಬಂದ್ಗೆ ನಾವು ಭಾಗವಹಿಸುವುದಿಲ್ಲ. ಓಕೆ, ಧನ್ಯವಾದ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.